ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್. ಇವತ್ತು ನಾವು ನಮ್ಮ ಮೈಸೂರಿನ NR ಮಾಲ್ದಲ್ಲಿರೋ ಬಾಸ್ಕಿನ್ ರಾಬಿನ್ಸ್ ಅನ್ನೋ ಐಸ್ ಕ್ರೀಮ್ ಶಾಪ್ ಬಂದಿದ್ದೀವಿ. ಇಲ್ಲಿ ಮಿಲ್ಕ್ ಶೇಕ್ಸ್, ಸಂಡೇಸ್, ವ್ಯಾಫಲ್ಸ್ ಮತ್ತೆ ಕೇಕ್ಸ್ ಅಂಡ್ ಸ್ಟಿಕ್ಸ್ ಅವೈಲೇಬಲ್ ಇದೆ. ನೀವು ಸುಮಾರು ಬಾಸ್ಕಿನ್ ರಾಬಿನ್ಸ್ ಗಳಿಗೆ ಹೋಗಿರ್ತೀರಾ. ಅವ್ರ ಬಗ್ಗೆ ಎಷ್ಟು ವಿಷಯ ನಿಮಗೆ ಗೊತ್ತಿದೆ ಹೇಳಿ? ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಾನು ನಿಮ್ಗೆ ಹೇಳೋಣ ಅಂತಿದ್ದೀನಿ. ಈ ಬಾಸ್ಕಿನ್ ರಾಬಿನ್ಸನ್ ಅವ್ರಿಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸಿಕ್ಕಿದೆ. ಮೇ 18, 2000 ಅವರು ರೆಕಾರ್ಡ್ ಆಫ್ ಕ್ರಿಯೇಟಿಂಗ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಐಸ್ ಕ್ರೀಮ್ ಸ್ಕೂಪ್ ಪಿರಮಿಡ್ ಅಂತ ಹೇಳಿ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಅದರಲ್ಲಿ ಸುಮಾರು 3100 ಐಸ್ ಕ್ರೀಮ್ ಸ್ಕೂಪ್ ಗಳಿತ್ತಂತೆ. ಹೆಚ್ಚು ಕಡಿಮೆ 4000 kg ಇತ್ತಂತೆ ಆ ಸ್ಕೂಪ್. ಇವರ ಸುಮಾರು 1300 ವೆರೈಟೀಸ್ ಆಫ್ ಫ್ಲೇವರ್ಸ್ ಆಫ್ ಐಸ್ ಕ್ರೀಮ್ ಇದೆ. ಆದ್ರೆ ನೀವು ಯಾವುದೇ ಶಾಪ್ ಹೋದ್ರೂ ಅವ್ರ ಹತ್ರ 31 ಫ್ಲೇವರ್ಸ್ ಮಾತ್ರ ಖಂಡಿತವಾಗ್ಲೂ ಇರುತ್ತೆ. ಏನಕ್ಕಪ್ಪ ಅಂತಂದ್ರೆ ತಿಂಗಳನ್ನ ಒಂದೊಂದು ದಿನಕ್ಕೂ ಒಂದೊಂದು ಫ್ಲೇವರ್ ಟ್ರೈ ಮಾಡಿದ್ರೆ 31 ದಿನಕ್ಕೆ 31 ಫ್ಲೇವರ್ಸ್ ನೀವು ಟೇಸ್ಟ್ ಮಾಡ್ತೀರಾ ಅಂತ ಹೇಳಿ. ಅವರ ಲೋಗೋದಲ್ಲೇ ಬಾಸ್ಕಿನ್ ರಾಬಿನ್ಸ್ ನ ನೀವು ಸ್ವಲ್ಪ ಇನ್ನು ಫೋಕಸ್ ಮಾಡಿ ನೋಡಿದ್ರೆ ಅದರಲ್ಲಿ 31 ಕಾಣಿಸುತ್ತೆ. 31 ರಿಸೆಂಬಲ್ಸ್ ದ ಸೇಮ್. ತಿಂಗಳನ್ನ 31 ದಿನ ನೀವು 31 ಫ್ಲೇವರ್ ಐಸ್ ಕ್ರೀಮ್ ನ ನೀವು ಟೇಸ್ಟ್ ಮಾಡಬಹುದು. ಹಾಗೆ ಅವರು ಏನೇ ಒಂದು ಹೊಸದಾಗಿ ಮಾಡಿದ್ರು ಅವರು 13th ಆಫ್ ದ ಮಂತ್ ಮಾಡ್ತಾರೆ. ಸೆಪ್ಟೆಂಬರ್ 13th ಇವರು ಓಪನ್ ಆಗಿದ್ದಾರೆ. ಹಾಗೆ ಈ ಡೇಟ್ 31ನೇ ತಾರೀಕು ನೀವು ಬಾಸ್ಕಿನ್ ರಾಬಿನ್ಸ್ ಹೋದ್ರೆ ಯು ವಿಲ್ ಗೆಟ್ 31% ಆಫ್ ಡಿಸ್ಕೌಂಟ್ ಇನ್ ಎನಿ ಆಫ್ ದೇರ್ ಶಾಪ್ಸ್. ಸುಮಾರು ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ಸ್ ಗಳಿದೆ ಡಿಪೆಂಡಿಂಗ್ ಆನ್ ಐಸ್ ಕ್ರೀಮ್. ಅವರು ಐಸ್ ಕ್ರೀಮ್ ಕೇಕ್ಸ್ ಗಳು ಮಾಡ್ತಾರೆ. ಐಸ್ ಕ್ರೀಮ್ ಅಲ್ಲಿ ಪಿಜ್ಜಾಸ್ ಮಾಡ್ತಾರೆ. ಕಾಮನ್ ಆಗಿ ಬ್ರೌನಿ ವಿತ್ ಐಸ್ ಕ್ರೀಮ್, ವ್ಯಾಫಲ್ಸ್ ವಿತ್ ಐಸ್ ಕ್ರೀಮ್, ವೇಫರ್ಸ್ ವಿತ್ ಐಸ್ ಕ್ರೀಮ್ಸ್, ಈ ರೀತಿ ಸುಮಾರು ವೆರೈಟಿಗಳಿದೆ. ಇವರ ಕೋನ್ಗಳಿಗೆ ದೊಡ್ಡ ಫ್ಯಾನ್. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವರ ಕೋನ್ಗಳಿಗೆ ತುಂಬಾ ದೊಡ್ಡ ಫ್ಯಾನ್ಸ್. ನಾವು ಕೋನ್ ಐಸ್ ಕ್ರೀಮ್ ತಗೊಂಡು 1-2-3 ಕೋನ್ಸ್ ನ ಎಕ್ಸ್ಟ್ರಾ ತಗೊಳ್ತೀವಿ. ಏಕೆ ಅಂತಂದ್ರೆ ಕೋನ್ಗಳನ್ನ ಅವರು ಅಲ್ಲೇ ಮಾಡ್ತಾರೆ. ಮೊದಲೇ ಮಾಡಿಟ್ಟು ಪ್ಲಾಸ್ಟಿಕ್ ಕವರಲ್ಲಿ ಬೇರೆ ಯಾವ್ದೋ ಫ್ಯಾಕ್ಟ್ರಿಯಲ್ಲಿ ಮಾಡಿ ತಗೊಬಂದು ಇಲ್ಲಿ ಮಾಡೋದಲ್ಲ. ಇವರು ಈ ಕೋನ್ಸ್ ಗಳನ್ನ ಇವರೇ ಮಾಡ್ತಾರೆ ಅದೇ ಶಾಪ್. ಈ ಬ್ರ್ಯಾಂಡ್ ನ ಫೌಂಡರ್ಸ್ ಗಳಾದ ಬಾಸ್ಕಿನ್ ಮತ್ತೆ ರಾಬಿನ್ಸ್ ಅವರ ಹೆಸರಿನಲ್ಲೇ ಈ ಶಾಪ್ ನ ಹೆಸರಾಗಿದೆ. ಅವರಲ್ಲಿ ಒಂದು ಗೋಲ್ಡ್ ಮೆಡಲ್ ರಿಬ್ಬನ್ ಅಂತ ಒಂದು ಫ್ಲೇವರ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ 1908 ಅಲ್ಲಿ. ಅದು ಒಲಿಂಪಿಕ್ಸ್ ನ ನೆನಪಿಗೋಸ್ಕರ. ಹಾಗೆ ಲೂನಾರ್ ಚೀಸ್ ಕೇಕ್, ಆಸ್ಟ್ರೋನಾಟ್ ಅಂತ ಹೇಳಿ ಒಂದು ಫ್ಲೇವರ್, 2 ಡಿಫರೆಂಟ್ ಫ್ಲೇವರ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು 1960 ಇದನ್ನ ನಾಸಾ ಸ್ಪೇಸ್ ಮಿಷನ್ ನ ಆನರ್ ಮಾಡೋದಕ್ಕೋಸ್ಕರ. ಬಾಸ್ಕಿನ್ ರಾಬಿನ್ಸ್ ಅವರು ಅವರದೇ ಆದಂತ ಡಿಫರೆಂಟ್ ವೆರೈಟೀಸ್ ಆಫ್ ಫ್ಲೇವರ್ಸ್ ನ ಮಾಡಿದ್ದಾರೆ. ಹಾಗೆ ಹೇಳಿದಂತೆ ಸುಮಾರು 1300 ಫ್ಲೇವರ್ಸ್ ಗಳಿಗಿಂತ ಅಧಿಕವಾಗಿ ಅವರು ಫ್ಲೇವರ್ಸ್ ಗಳಿದ್ದಾರೆ. ಇದರಲ್ಲಿ ಕೆಲವು ಫ್ಲೇವರ್ಸ್ ಗಳು ತುಂಬಾನೇ ಯುನೀಕ್ ಆಗಿದೆ. ಅದನ್ನ ನೀವು ಮೊದಲೆಲ್ಲೂ ಕೇಳಿರಲ್ಲ. ದೇ ಹ್ಯಾವ್ ಗಾರ್ಲಿಕ್ ಫ್ಲೇವರ್ಡ್ ಐಸ್ ಕ್ರೀಮ್, ಜಾಲಪಿನೋ, ಪಂಪ್ಕಿನ್, ಅವಕ್ಯಾಡೋ, ಹೀಗೆ ಸುಮಾರು ಫ್ಲೇವರ್ಸ್ ಗಳು ಅವರ ಹತ್ರ ಅವೈಲಬಲ್ ಇದೆ. ಇವರು 1945 ನಾರ್ತ್ ಅಮೆರಿಕಾದಲ್ಲಿ ಇವರ ಮೊದಲನೇ ಚೆನ್ನಾಗಿದೆ ಐಸ್ ಕ್ರೀಮ್. ಬಟ್ ಇದು ಈ ಸಂಡೇಸ್ ಬೇರೆ ಕಡೆ ಎಲ್ಲ ನಾವು ಟೇಸ್ಟ್ ಮಾಡಿದಾಗ ಅದರಲ್ಲಿ ಫ್ರೂಟ್ಸ್, ಚಾಕ್ಲೇಟ್ಸ್ ಏನೇನೋ ಮಿಕ್ಸ್ ಮಾಡಿರ್ತಾರೆ. ಬಟ್ ಇದರಲ್ಲಿ ಒಂದು ನೀಟಾಗಿ ಚಾಕ್ಲೇಟ್ ಮತ್ತು ಸ್ಟ್ರಾಬೆರಿ ಕ್ರಶ್ನ ಗ್ಲಾಸಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ 3 ವೆರೈಟೀಸ್ ಆಫ್ ಐಸ್ ಕ್ರೀಮ್ ಹಾಕಿದ್ದಾರೆ. ಜೊತೆಗೆ ಚಾಕ್ಲೇಟ್ಸ್ ಬಾಲ್ಸ್ಗಳಿದೆ ಮತ್ತು ಓರಿಯೋ ಬಿಸ್ಕೆಟ್ ಹಾಕಿದೆ. ಓವರ್ ಆಲ್ ಇಟ್ ಇಸ್ ಗುಡ್. ಶಾಪ್ ಓಪನ್ ಆಗುತ್ತೆ. ಅಲ್ಲಿಂದ ಇವರು ಪ್ರಪಂಚದ ಮೂಲೆಗಳಲ್ಲೂ ಇವರ ಶಾಪ್ಸ್ ಗಳಿದೆ. ಇವರು ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಐಸ್ ಕ್ರೀಮ್ ಚೈನ್ ಗಳಲ್ಲಿ ಒಂದಾಗಿದೆ. ಇವರು ಇವಾಗ 50 ದೇಶಗಳಲ್ಲಿ ಇವರ ಬ್ರಾಂಚಸ್ ಗಳಿದೆ. ಸ್ಯಾಂಡ್ವಿಚ್ ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ಚಾಕ್ಲೇಟ್ ಐಸ್ ಕ್ರೀಮ್ ಸ್ಯಾಂಡ್ವಿಚ್ ತಿಂತಾ ಇದ್ದೀನಿ. ವೇಫರ್ಸ್ ತುಂಬ ಕ್ರಿಸ್ಪಿ ಆಗಿದೆ. ಒಳಗೆ ಐಸ್ ಕ್ರೀಮ್ ಸಾಫ್ಟ್ ಆಗಿದೆ. ಚಾಕ್ಲೇಟ್ ಹೊರಡಿನ ಚಾಕ್ಲೇಟ್ ಚೆನ್ನಾಗಿ ಮ್ಯಾರಿನೇಟ್ ಮಾಡಿದ್ದಾರೆ. ಈ ಸ್ಪಾರ್ಕ್ಲರ್ಸ್ ಥರ ಕೊಟ್ಟಿರೋದು ಮಾತ್ರ ಸ್ವಲ್ಪ ಹಾರ್ಡ್ ಆಗಿದೆ ಆ್ಯಂಡ್ ಇಟ್ ಇಸ್ ಟೂ ಸ್ವೀಟ್. ಅದು ಬಿಟ್ಟರೆ ಬಿಟ್ಟಿದ್ದಲ್ಲ ತುಂಬ ಚೆನ್ನಾಗಿದೆ. ಇದರಲ್ಲಿ ಇವರು 2 ಡಿಫ್ರೆಂಟ್ ಫ್ಲೇವರ್ ಮಾಡ್ತಾರೆ. ಒಂದು ವೆನಿಲಾ ಮತ್ತು ಇನ್ನೊಂದು ಚಾಕ್ಲೇಟ್. ಸುಮಾರು 7000 ಶಾಪ್ಸ್ಗಳು ಇದೆ. ಇವರು 1993 ಅಲ್ಲಿ ಇಂಡಿಯಾಗೆ ಬರ್ತಾರೆ. ಇಂಡಿಯಾದಲ್ಲೇ ಈಗಿನ ಪ್ರಕಾರ ಹೆಚ್ಚು ಕಮ್ಮಿ ಒಂದು 800 ಐಸ್ ಕ್ರೀಮ್ ಶಾಪ್ಗಳು ಇಂಡಿಯಾದಲ್ಲಿದೆ. ಮಿಸ್ಟರ್ ಬಾಸ್ಕಿನ್ ಮತ್ತೆ ರಾಬಿನ್ ಅನ್ನೋ ಒಂದು ಬ್ರದರ್ ಇನ್ ಲಾಸ್ ಅವರು ಇನ್ವೆಂಟ್ ಮಾಡಿರೋದು 1942. ಗುಲಾಬ್ ಜಾಮೂನ್
ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿ ನೀಟಾಗಿ ಮಾಡಿದೆ. ಐಸ್ ಕ್ರೀಮ್ ತುಂಬ ಸ್ವಲ್ಪ ಸ್ವೀಟ್ ಜಾಸ್ತಿ ಆಯಿತು. ಫಸ್ಟ್ ಟೈಮ್ ಐ ಆಮ್ ಟ್ರೈಯಿಂಗ್ ಲೋಟಸ್ ಐಸ್ ಕ್ರೀಮ್. Nice ice cream. This is like something like caramelized sugar actually. Very nice. Cheesecake. Normally cheesecakes made soft ಇರುತ್ತೆ, ಕೆಳಗೆ ಬಿಸ್ಕೆಟ್ ಕ್ರಂಚಿ ಇರುತ್ತೆ, ಬಟ್ ಇದೆಲ್ಲ ಟೋಟಲ್ ಆಗಿ ಸಾಫ್ಟ್ ಆಗಿದೆ. ವಾರ್ಮ್ ಇದೆ, ನೈಸ್. ಆ ಬಿಸ್ಕೆಟ್ ಕ್ರಂಚಿನೆಸ್ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಾ ಇತ್ತು. ಇಟ್ಸ್ ಗುಡ್.